ಜಸ್ಟ್ ಹೋಲ್ಡ್ ಅಭಿಷೇಕ್ ದೆಹಲಿಗೆ ಹಾರಿದ ಮಾಜಿ ಸಚಿವ ಜಮೀರ್ ಅವರು ನನ್ನನ್ನು ಮಂತ್ರಿ ಮಾಡೋದಿಲ್ಲ, ನನಗೇನು ಬೇಜಾರಿಲ್ಲ ಅಂತ ಹೇಳಿ ದೆಹಲಿಗೆ ಹಾರಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಪಟ್ಟಿ ಫೈನಲ್ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ದೌಡಾಯಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಕೆಂಪೇಗೌಡ ಏರ್ಪೋರ್ಟ್ನಿಂದ ದೆಹಲಿಗೆ ಪ್ರಯಾಣ ಮಾಡಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಬಹುಶಃ ದಾವಣಗೆರೆ ಚುನಾವಣೆ ಆ ಸಂದರ್ಭದಲ್ಲಿ ಅವರದೊಂದು ಆಡಿಯೋ, ಈ ಆಡಿಯೋದಿಂದಲೇ ನನಗೆ ಮೈನಸ್ ಆಯಿತು, ನನ್ನನ್ನ ಮೊದಲ ಲಿಸ್ಟ್ನಲ್ಲಿ ಪರಿಗಣಿಸಿಲ್ಲ ಅನ್ನೋದು ಅವರಿಗೆ ಬೇಸರ ಆಯಿತು. ಈಗ ಅವರನ್ನ ಮತ್ತೆ ಮಂತ್ರಿ ಮಾಡುವಂತ ಒಂದು ಸೂಕ್ಷ್ಮತೆ ಅವರಿಗೆ ತಿಳಿದ ಹಿನ್ನೆಲೆಯಲ್ಲಿ ಅವರು ದೆಹಲಿಗೆ ಹಾರಿದ್ರಾ ಅನ್ನೋದು ಪ್ರಶ್ನೆ. ಜಮೀರ್ ಅಹಮದ್ ಖಾನ್ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಸಚಿವರಾಗಿದ್ದ ಜಮೀರ್ ಅಹಮದ್ ಖಾನ್ ಈಗ ಮಂತ್ರಿ ಆಗಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದಾರೆ. ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಮಾಡಿದ್ದಾರೆ, ಆದರೆ ಆಗೋದಿಲ್ಲ ಅನ್ನೋದು ಅವ್ರ ಮನಸ್ಸಿಗೆ ಬಂದಂಗಿತ್ತು ನಿನ್ನೆ ಮಾತಾಡಿದಾಗ. ಆದರೆ ಇವತ್ತು ದೆಹಲಿಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಹುಶಃ ನನ್ನನ್ನು ಮಂತ್ರಿ ಮಾಡಿ ಅಂತ ಹೇಳಿ ಕೇಳಬಹುದು. ಆಲ್ರೆಡಿ ಕೇಳಿದ್ದಾರೆ ಕೂಡ. ಅಭಿಷೇಕ್ ಇದ್ದಾರೆ ಅಗೈನ್ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಜಮೀರ್ ಅಹಮದ್ ಖಾನ್ ಅವರಿಗೆ ಪಾಪ ಭ್ರಮ ನಿರಸನ ಆದಂಗಿತ್ತು ನಿನ್ನೆ ಅವರು ಮಾತಾಡಿದ್ದೆಲ್ಲ ನೋಡ್ತಾ ಇದ್ರೆ. ಎಲ್ಲೋ ನನಗೆ ಅನ್ಯಾಯ ಆಗ್ತಿದೆ ಅನ್ನೋದು ಅವ್ರ ಮನಸ್ಸಲ್ಲಿತ್ತು ಅಂತ ಅನ್ಸುತ್ತೆ. ಈಗ ಡೆಲ್ಲಿಗೆ ಹೊರಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನಾದ್ರೂ ಪಾಸಿಬಲ್ ಇದೆಯಾ ಜಮೀರ್ ಅಹಮದ್ ಖಾನ್ ಅವರನ್ನ ಈ 14 ಜನ ಆ ಲಿಸ್ಟ್ನಲ್ಲೋ ಅಥವಾ ಈ 6 ಜನ ಇವತ್ತೇನು ಡಿಸೈಡ್ ಆಗುತ್ತಲ್ಲ ಮತ್ತೊಂದು ಲಿಸ್ಟಲ್ಲಿ ಏನಾದ್ರೂ ಹೆಸರು ಸೂಚಿಸ್ತಾರಾ? ಹೇಗೆ, ಏನ್ ಕತೆ, ಎಷ್ಟು ಪಾಸಿಬಲ್ ಇದೆ ಜಮೀರ್ ಅಹಮದ್ ಖಾನ್ ಅವ್ರದ್ದು? ಅಭಿಷೇಕ್, ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ದೆಹಲಿಗೆ ಹಾರಿರೋದ್ರಲ್ಲಿ ಖಂಡಿತ ತಪ್ಪಿಲ್ಲ. ಕಾರಣ ಹೈಕಮಾಂಡ್ ಮುಂದೆ ತಮ್ಮ ಹಕ್ಕೊತ್ತಾಯವನ್ನ ಮಾಡ್ತಾರೆ. ನಾನು ಸರ್ಕಾರದ ವಿರುದ್ಧ ಕೆಲಸ ಮಾಡಿಲ್ಲ, ಹೈಕಮಾಂಡ್ಗೆ ಇಲ್ಲಿವರೆಗೂ ಸಹಾಯ ಮಾಡಿದ್ದೀನಿ. ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ ಕೊಟ್ಟಂತ ಸೂಚನೆಗಳನ್ನ ನಾನು ನಿಬಂಧನೆಗಳನ್ನ ಪಾಲಿಸಿದ್ದೇನೆ. ಯಾವುದೋ ಒಂದು ಉಪಚುನಾವಣೆಯ ವಿಚಾರದಲ್ಲಿ ನನ್ನ ಹೆಸರನ್ನ ತಳಕು ಹಾಕಿ ನಾನು ಮಾಡದೇ ಇರುವಂತ ತಪ್ಪನ್ನ ನನ್ನ ವಿರುದ್ಧ ಹೋಲಿಸಲಾಗಿದೆ ಅಥವಾ ಹೊರಿಸಲಾಗಿದೆ ಅನ್ನೋ ಒಂದು ಸಬ್ಮಿಷನ್ ಅನ್ನ ಹೈಕಮಾಂಡ್ ಮುಂದೆ ಮಾಡ್ತಾರೆ ಹೊರತು ಇಲ್ಲಿ ಸಿದ್ದರಾಮಯ್ಯನವರು ಒಂದಿಷ್ಟು ಕಾಲ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಬೇಸರವನ್ನ ವ್ಯಕ್ತಪಡಿಸಿದ್ದನ್ನು ನಾವು ಅನೇಕ ವಿಡಿಯೋಗಳಲ್ಲಿ ನೋಡಿದ್ದೇವೆ. ಯಾವುದೇ ಕಾರಣಕ್ಕೂ ಪಕ್ಷದ ವಿರೋಧ ಚಟುವಟಿಕೆಯನ್ನು ಮಾಡಿದಂತವರಿಗೆ ಯಾಕೆ ಅವಕಾಶವನ್ನ ಕೊಡಬೇಕು ಅನ್ನೋ ಧಾಟಿಯಲ್ಲಿ ಮಾತನಾಡಿರೋದನ್ನ ನೋಡಿದ್ದೇವೆ. ಇಲ್ಲಿಗೆ ಒಂದು ತಪ್ಪಿನಿಂದ ಪೂರ್ಣ ಪ್ರಮಾಣದಲ್ಲಿ ಇಲ್ಲಿವರೆಗೂ ಪಕ್ಷಕ್ಕೆ ಮಾಡಿಕೊಂಡು ಬಂದಂತ ಕೆಲಸವನ್ನ ಬದಿಗಿರಿಸ್ತಾರ ಅಥವಾ ಆಯ್ತು ಒಂದು ಚಾನ್ಸ್ ಅನ್ನ ಕೊಡೋಣ, ಇಲ್ಲಿವರೆಗೂ ಯಾವ ತಪ್ಪು ಆಗಿರಲಿಲ್ಲ, ಒಂದು ವಿಚಾರಕ್ಕೆ ಮಾತ್ರ ತಪ್ಪಾಗಿದೆ, ಇದನ್ನ ನಾವು ಪರಿಗಣಿಸಿ ಅವರಿಗೆ ಅವಕಾಶವನ್ನ ಕೊಡಬೇಕು ಅಂತ ಹೈಕಮಾಂಡ್ ನೋಡ್ತಾರ ಅನ್ನೋದು ಪ್ರಶ್ನೆ ಆಗಿರುವಂತದ್ದು. ಇದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ರವರನ್ನ ಕುರ್ಚಿಯಿಂದ ಇಳಿಸಬೇಕು ಅಂತ ಅವರದ್ದೇ ಸಮುದಾಯದ ನಾಯಕರು ಇವತ್ತಿಗೂ ಪೈಪೋಟಿಯಲ್ಲಿದ್ರು. ಇಲ್ಲಿರುವಂತಹ ಪ್ರಮುಖ 3 ಹೆಸರುಗಳು, ಒಂದು ಜಮೀರ್ ಅಹಮದ್ ಖಾನ್, 2 ರಿಜ್ವಾನ್ ಅರ್ಷದ್, 3 ಹ್ಯಾರಿಸ್ ರವರು. ಈ 3 ಜನ ಮುಸಲ್ಮಾನ ಸಮುದಾಯದಿಂದ ಬಂದಿರೋರಾಗಿರೋದ್ರಿಂದ ಜಮೀರ್ ಅವರಿಗೆ ಈಗಾಗಲೇ ಅವಕಾಶ ಸಿಕ್ಕಿದೆ. ಹ್ಯಾರಿಸ್ ಅವರಿಗೆ ಕೂಡ ರಿಜ್ವಾನ್ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಈ ಹಿನ್ನೆಲೆ ಇವರಿಬ್ಬರ ಹೆಸರುಗಳನ್ನ ಫೈನಲ್ ಮಾಡಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಬ್ಯಾಟ್ ಬೀಸಬಹುದು, ಬಿ.ಕೆ. ಹರಿಪ್ರಸಾದ್ ಅವರು ಬ್ಯಾಟ್ ಬೀಸಬಹುದು, ಸಿದ್ದರಾಮಯ್ಯನವರು ಬ್ಯಾಟ್ ಬೀಸೋದು. ಹೈಕಮಾಂಡ್ ಯಾವ ವಿಚಾರವನ್ನ ಯಾವ ಲೆಕ್ಕಾಚಾರವನ್ನ ಹಾಕಿ ಯಾರಿಗೆ ಅವಕಾಶ ಕೊಡುತ್ತೆ ಅನ್ನೋದು ಈಗ ಹೈಕಮಾಂಡ್ಗೆ ಬಿಟ್ಟಂತ ಅಸ್ತ್ರ ಆಗಿರೋದ್ರಿಂದ ಜಮೀರ್ ಅಹಮದ್ ಖಾನ್ ಅವರು ಹೋಗಿ ರಿಕ್ವೆಸ್ಟ್ ಮಾಡೋದ್ರಲ್ಲಂತೂ ತಪ್ಪಿಲ್ಲ. ಅವರು ಸಾಮಾನ್ಯವಾಗಿ ಆಡುಭಾಷೆಯಲ್ಲಿ ಹೇಳಿದಂತೆ ಒಂದು ಕುರ್ಚಿಯ ಮೇಲೆ ಖರ್ಚೀಫ್ ಹಾಸದಂತೆ ನಾನು ಇಲ್ಲಿವರೆಗೂ ಮಿನಿಸ್ಟರ್ ಕೆಲಸ ಮಾಡಿದ್ದೀನಿ, ನನಗೂ ಕೂಡ ಒಂದು ಅವಕಾಶ ಕೊಡಿ, ಆಗಿರುವಂತ ತಪ್ಪನ್ನ ಮನ್ನಿಸಿ ನಂಗೆ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಅವರ ಹೆಸರು ಕೂಡ ಪಟ್ಟಿಯಲ್ಲಿ ಇದೆ. ಈ ಪಟ್ಟಿಯನ್ನ ಹೈಕಮಾಂಡ್ ತಿರಸ್ಕಾರ ಮಾಡುತ್ತಾ ಸ್ವೀಕಾರ ಮಾಡುತ್ತಾ ಅನ್ನೊಂದು ಪ್ರಶ್ನೆಗೆ ಇವತ್ತು ಬಹುತೇಕ ರಾತ್ರಿಯ ಒಳಗಡೆ ಒಂದು ಅಧಿಕೃತ ಮಾಹಿತಿ ಹೊರಬರಬಹುದು. ಅಥವಾ ಇವತ್ತಿನ ಸಭೆ ಕೂಡ ವಿಫಲ ಆಯಿತು ಅಂದ್ರೆ ಪ್ರಾಬಬ್ಲಿ ಈ ಒಂದು ಮೀಟಿಂಗ್ ನಾಳೆಗೂ ಕೂಡ ಮುಂದುವರಿಯುವಂತ ಸಾಧ್ಯತೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಜಮೀರ್ ಅಹಮದ್ ಖಾನ್ ಅವರು ಹೊರಟಿದ್ದಾರೆ ಅನ್ನೋದು ಲೇಟೆಸ್ಟ್ ಮಾಹಿತಿ. ಕೆಲವರು ಅಲ್ಲೇ ಇದ್ದು ಲಾಬಿ ಮಾಡ್ತಾ ಇದ್ದಾರೆ. 14 ಜನರ ಪಟ್ಟಿ ನಿನ್ನೆ ಮೀಟಿಂಗ್ ನಲ್ಲಿ ಫೈನಲ್ ಆಗಿದೆ. 6 ಜನರದ್ದು ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಮಾಡಿ ಫೈನಲ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ನಿನ್ನೆ ಮೀಟಿಂಗ್ ನಲ್ಲಿ ಇರಲಿಲ್ಲ, ಯಾಕಂತ ಹೇಳಿದ್ರೆ ಸಂಸತ್ ಅಧಿವೇಶನದಲ್ಲಿ ಬಿಸಿ ಇದ್ರು ಅವರು.